ಕರೆಕ್ಟ್ ಅಲ್ಲ, ನನಗೆ ಅನಿಸ್ತದೆ ಈ ಥರ ಮಾಡಲ್ಲ ಎಂದು. ಓಕೆ ಗೈಸ್, ಆಯಿತು. ಮನೆಯಿಂದ ಮೆಂತ್ಯ ಮುದ್ದೆ ಕುಳಿಸಿದ್ದಾರೆ, ಅದನ್ನು ತೊಳಿಸ್ತಾ ಇದ್ದಾರೆ ನೋಡಿ. ಆದರೆ ಮುದ್ದೆನೂ ತೊಳಿಸ್ತಾ ಇದ್ದಾರೆ, ಆದರೆ ಮಕ್ಕನೂ ತೊಳೆದಿಲ್ಲ, ಕೈಕಾಲು ತೊಳೆದಿಲ್ಲ. ಬಂದು ಬೆಳಗ್ಗೆ ಸೊ ಗೈಸ್, ನಾನು ಇವಾಗ ಹೊಡ್ತೀನಿ. ಇವ್ನು ಮುದ್ದೆ ನುಂಗ್ಬಿಡ್ಲಿ, ನಮ್ಮ ಹೆಂಗಸರು ನುಂಗ್ಬಿಡ್ಲಿ, ನಾನೇನು ನುಂಗಲ್ಲ ಇವತ್ತು, ಆರಾಮ್ ನಾನು. ಇವ್ನು ನೋಡಿ ಸೇಮ್ ಜೈಲೂಟ. ಅಣ್ಣ 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 ಊಟ ಅಣ್ಣ ಅಣ್ಣ, ಅಯ್ಯೋ ಅಣ್ಣ ಅಮ್ಮ ಹೆಂಗೆ ಕೂತವ್ ನೋಡ್ರಿ ಪಾಪ. ಜೈಲಲ್ಲಿ ಕೂಟವ್ರೆ ಮುದ್ದೆನ ತಟ್ಟೆಲಿ. ಸರ್ ಮನೆಗೆ ಯಾಕೆ ಸರ್ ಬರಲ್ಲ ನೋಡಿ ಗೈಸ್, ಮನೆಗೆ ಬಾ ಅಂದ್ರೂ ಅವ್ರು ಬರ್ತಾಯಿಲ್ಲ. ಅವ್ರ ಎಕ್ಸ್ಪ್ರೆಷನಲ್ಲಿ ನಂಗೆ ಗೊತ್ತಾಗ್ತಾಯಿದೆ. ನಮ್ಮ ಮನೇಲಿ ಬೇಡ ಬೇಡ. ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ, ಹ್ಯಾಪಿ ಶಿವರಾತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸಿನ ದಾರಿ. ಇವತ್ತು ಪ್ರೋಗ್ರಾಮ್ ಏನಂದರೆ ಹಬ್ಬ. ಇವತ್ತು ನನ್ನ ಹೆಂಡತಿ ಒಂದು ಫುಲ್ ಲಿಸ್ಟೇ ಕೊಟ್ಟಿದ್ದಾಳೆ, ಅದನ್ನು ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಆ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಬಂದಿದ್ದಾನೆ, ಸೊ ಅವನ್ನ ಮಾತಾಡಿಸ್ಕೊಂಡು ನಾಷ್ಟ ಏನೋ ಮಾಡ್ತಿದ್ದಾಳೆ ರೇಖಾ. ನಮ್ಮ ಹೆಂಗಸರು ಹೇಳ್ತಾವ್ರೆ ಕಿಚನಿಗೆ ಬರಬೇಡ ಅಂತ, ಆದರೆ ನಾನು ಕಿಚನ್ಗೆ ಬಂದೆ. ಅವ್ರು ಏನು ಮಾಡಬೇಡ ಅಂತ ಹೇಳ್ತಾರೋ ಅದು ನಾನು ಮಾಡೇ ಮಾಡ್ತೀನಿ ನೋಡಿ. ಪಾಪ ಅವರು ಮುದ್ದೆ ಸಿಗ್ತಾ ಇದ್ದಾರೆ. ಏನು ಮಾತಾಡ್ತಾರೆ ಯಾವನ್ರಿ ಅವನು? ಸರಿ ಮುದ್ದೆ ಅಲ್ಲ, ಏನು ಮುದ್ದೆ ತೊಳಿಸ್ತಾ ಇದ್ದಾರೆ. ಅದು ಅವ್ರ ಮನೆಯಿಂದ ಮೆಂತ್ಯ ಮುದ್ದೆ ಕುಳಿಸಿದ್ದಾರೆ, ಅದನ್ನು ತೊಳಿಸ್ತಾ ಇದ್ದಾರೆ ನೋಡಿ. ಆದರೆ ಮುದ್ದೆನೂ ತೊಳಿಸ್ತಾ ಇದ್ದಾರೆ, ಆದರೆ ಮಕ್ಕನೂ ತೊಳೆದಿಲ್ಲ, ಕೈಕಾಲು ತೊಳೆದಿಲ್ಲ. ಬಂದು ಬೆಳಗ್ಗೆನೆ ಬಂದ್ಬಿಟ್ಟವ್ರೆ ಕಿಚನ್ ಒಳಗಡೆ ಬರಬೇಕು ಅಂದರೆ ಕೈಕಾಲು ಮಕ್ಕ ತೊಳ್ಕೊಂಡ್ಬರ್ಬೇಕು. ಅದು ನೋಡಿ ಯಾವಾಗಲೂ ನನ್ನ ಹತ್ರ ಸಿಗಾಕೊಂತಾರೆ. ಏನು ಇವಾಗ ತುಂಬ ಹುಷಾರಾಗ್ಬಿಟ್ಟವ್ರೆ, ಇವಾಗ ಮಾತು ಕಲ್ತ್ಬಿಟ್ಟವ್ರೆ. ಏನು ನಾನು ಹೇಳಿದ್ರು ಅದು ನನ್ನ ಮೇಲೆ ಹಾಕ್ತಾರೆ, ಏನು ಬೇಕಿನಿ. ಸೊ ಗೈಸ್, ಇವನೇನೋ ಮುದ್ದೆ ನುಂಗ್ಲೇಬೇಕಂತೆ. ಮುದ್ದೆ ನುಂಗ್ತಾರೆ ತಾನೇ, ತಿಂತಾರ ಮುದ್ದೆನ? ಗೈಸ್, ಮುದ್ದೆ ನುಂಗ್ತಾರೆ ತಾನೇ, ತಿನ್ನೋದಲ್ಲ ಮುದ್ದೆನ ನುಂಗೋದು. ಹಾಂ, ಯಾವುದು? ಏನೋ ಕಚ್ಕೊಂಡು ತಿನ್ಬೇಕು ಮುದ್ದೆನ. ಹೌದು, ಅವ್ರ ಕಡೆ ಸ್ಪೆಷಲು ಏನೋ. ಬಂದು ತಿಂದಿದ್ರೆ ಭಾರಿ ಚೆನ್ನಾಗಿರೋದ್ಲು. ನೋಡಿ, ನಮಗೆ ಬಿಸ್ಕೆಟ್ ಹಾಕ್ತಾನೆ. ಬಂದು ತಿನ್ನೋದಿದ್ರೆ ಭಾರಿ ಚೆನ್ನಾಗಿರೋದು ಅಂದರೆ ಬನ್ನ ಅಂತ ಕೇಳ್ತಾನೆ. ಬರೀ ಚೆನ್ನಾಗಿ ಕೇಳ್ತೀಯಪ್ಪ. ಸೊ ಗೈಸ್, ನಾನು ಇವಾಗ ಹೊಡ್ತೀನಿ. ಇವ್ನು ಮುದ್ದೆ ನುಂಗ್ಬಿಡ್ಲಿ, ನಮ್ಮ ಹೆಂಗಸರು ನುಂಗ್ಬಿಡ್ಲಿ, ನಾನೇನು ನುಂಗಲ್ಲ ಇವತ್ತು, ಆರಾಮ್ ನಾನು. ಸೊ ಗೈಸ್, ಮೆಂತ್ಯ ಮುದ್ದೆ ರೆಡಿಯಾಗಿದೆ. ಅದು ಹೆಂಗೆ ಅಂದರೆ ಪಾಪ ನಮ್ಮ ಹೆಂಗಸರು ನನ್ನ ಫ್ರೆಂಡಿಗೆ ತೊಗೊಂಬಂದು ಕೊಟ್ಟರು. ಅಂದರೆ ಅವನೇನೋ ಜೈಲಲ್ಲಿ ಇರೋ ಥರ, ಜೈಲಲ್ಲಿ ಮುದ್ದೆ ಕೊಡ್ತಾರಲ್ಲ ಹಂಗೆ ಕೊಟ್ಬಿಟ್ಟು ಅವ್ರು ಬರೀ ನೋಡಿ. ಹಂಗೆ ಮೆಂತ್ಯ ಮುದ್ದೆ ನೋಡಿ ಹೆಂಗಿದೆ, ಆದರೆ ಸಖತ್ತಾಗಿರುತ್ತೆ ಗೈಸ್. ತುಂಬ ಆರೋಗ್ಯ ಇದು. ಶುಗರ್ ಇರೋರೆಲ್ಲ ತುಂಬ ತಿನ್ಬೋದು ಇದನ್ನು. ಮೆಂತ್ಯ ಮುದ್ದೆ ಹೆಂಗೆ ಮಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿ ತಿಳಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೆಂಟ್ರಲ್ಲಿ ತುಪ್ಪ ಹಾಕೊಂಡ್ಬಿಡ್ಬೇಕು ಮುದ್ದೆ. ಇವ್ನು ನೋಡಿ ಸೇಮ್ ಜೈಲೂಟ. ಅಣ್ಣ 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 ಊಟ ಅಣ್ಣ ಅಣ್ಣ, ಅಯ್ಯೋ ಅಣ್ಣ ಅಮ್ಮ ಹೆಂಗೆ ಕೂತವ್ ನೋಡ್ರಿ ಪಾಪ. ಜೈಲಲ್ಲಿ ಕೂಟವ್ರೆ ಮುದ್ದೆನ ತಟ್ಟೆಲಿ. ಅಪ್ಪೇ, ಇದು ಯಾವುದೋ ಫ್ಲಾಶ್ ಬ್ಯಾಕ್. ಹಾಂ, ಪಾಪ ಗೊತ್ತಾಗೋಯ್ತು ಅವನಿಗೆ. ಅಣ್ಣ ಇವತ್ತು ನಾನೇ ಅಣ್ಣ ಮಾಡಿಬಿಡ್ತೀಯಾ? ಇಲ್ಲಿ ಬಂದರು ಜೈಲರ್ ಬಂದರು. ಜೈಲರ್ ನಮ್ಮ ಮನೇಲಿ ಜೈಲರೇ ಅವರು, ನಾವೆಲ್ಲ ಕೈದಿಗಳು. ಅಮ್ಮ ನನಗೇನು ಬೇಡಮ್ಮ. ಸಕ್ಕತ್ತಾಗಿರುತ್ತೆ ಮೆಂತ್ಯ ಮುದ್ದೆ, ಸೂಪರ್. ಸಕ್ಕತ್ತಾಗಿರುತ್ತೆ. ಏನು ನುಂಗ್ದ ಕಚ್ತಾ ಇದೆಯಾ, ನುಂಗ್ತಾ ಇದೆಯಾ? ಸಕ್ಕತ್ತಾಗೈತೆ ಮಗ. ಸ್ವೀಟ್ ಬೇರೆ ಇರ್ತದೆ. ರೇಖಾ ಅವರಮ್ಮ ಮೆಂತ್ಯ ಮುದ್ದೆ ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮೆಂತ್ಯ ಮುದ್ದೆ ಇಟ್ಟು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಓಕೆನಾ ಗೈಸ್? ಬಾಯಲ್ಲಿ ಏನೋ ಹಂಗೆ ಆಡ್ಬಿಡುತ್ತೆ. ಅದೇ ಹೇಳ್ತಾ ಇಲ್ವಾ, ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ಬಾಯಿ ಕಂಟ್ರೋಲ್ ಮಾಡಿದ್ರೆ ನಮ್ಮ ಬ್ರೈನ್ ಕಂಟ್ರೋಲ್ ಮಾಡ್ದಂಗೆ. ಇದನ್ನು ಕಂಟ್ರೋಲ್ ಮಾಡ್ತಾನೇ ಇದ್ದೀನಿ, ಅದಕ್ಕೆ ಇದು ಕಂಟ್ರೋಲ್ ಬರ್ತಾಯಿದೆ ಗೈಸ್. ತಿನ್ನೋದ್ರಲ್ಲಾಗಲಿ ಮಾತಾಡೋದ್ರಾಗಲಿ. ಇವನು ಮಾತಾಡ್ತಿದ್ರೆ ಎಡಿಟ್ ಮಾಡಿರಿ ಅಂತ ಅವನೇ ಹೋಯ್ ನುಂಗ್ದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡು ಸಿಕ್ಕಿದ್ರು, ಈ ಫ್ರೆಂಡು ಸಿಕ್ಕಿದ್ರು. ಇವ್ರು ಗೊತ್ತು ತಾನೇ, ಇವ್ರು ಹೆಂಗಸ್ರೇ ನನಗೆ ತುಂಬ ಕ್ಲೋಸು, ಅವ್ರ ಫ್ರೆಂಡು. ಬಟ್ ಇವಾಗ ಅವ್ರು ನನಗೆ ಕ್ಲೋಸ್ ಇಲ್ಲ, ಇವರೇ ಕ್ಲೋಸು. ಇವನು ಬಂದು ನಮ್ಮ ಆಫೀಸ್ ಫ್ರೆಂಡು. ಎಲ್ಲ ಬೆಳಗ್ಗೆನೇ ಶಿವರಾತ್ರಿ ಫುಲ್ ಚಿಲ್ ಮಾಡಿದ್ವಿ.
ನನ್ನ ಫ್ರೆಂಡ್ ಸೋಹಿಲ್ ಕಾಲ್ ಮಾಡಿದ್ದ, ಅವನು ಚಿಲ್ ಮಾಡೋಕ್ಕೆ ಬರ್ತೀನಿ ಅಂದ. ಬಟ್ ಆಕಸ್ಮಿಕ ಅವ್ನು ಭಯ ಬಿದ್ದು ಬರಲಿಲ್ಲ. ನಾವು ಬರ್ತಾಯಿದ್ದೀವಿ, ನಾವು ಚಿಲ್ ಮಾಡಿದ್ವಿ ಆರಾಮ 1 ಅವರು. ಮತ್ತು ಇವರೆಲ್ಲ ಮನೆಗೆ ಹೋಗ್ತೀನಿ ಅಂದರು. ಅದಕ್ಕೆ ನಾನು ಬಾ ಮನೆಗೆ ಅಂತ ಕರಿತಾ ಇದ್ದೀನಿ. ಇವನು ಯಾಕೋ ಬರಲ್ಲ ಅಂತ ಅವನೇ. ಬಾರ ಮನೆಗೆ. ಯಾಕೆ ಹೇಳಲೇಬೇಕು, ಯಾಕೆ ಬರಲ್ಲ ಮನೆಗೆ ಹೋಗಲ್ಲ ಅಂತ. ನ್ಯಾಕೊಂತ ಇಲ್ಲ ಹೇಳ ನೋಡು, ಇಲ್ಲಿ ಕೇಳಿದ್ವಿ, ನ್ಯಾಚುರಲ್ ಆಗಿರಬೇಕು, ನಗ್ನಗ್ತಾ ಹೇಳ್ಬೇಕು. ಇದೆಲ್ಲ ಕಟ್ ಮಾಡ್ತೀನಿ, ನನ್ನ ಹತ್ರನೇ ಇರೋದು ಕ್ಯಾಮ್ರಾ, ನಾನೇ ಎಡಿಟಿಂಗು. ಬನ್ನಿ, ಬರ್ತೀರಾ ಸರ್? ಮನೆಗೆ ಬರ್ತಾ ಇಲ್ಲ, ಎಕ್ಸ್ಪ್ರೆಷನಲ್ಲಿ ನಂಗೆ ಗೊತ್ತಾಗ್ತಾ ಇದೆ. ನಮ್ಮ ಮನೇಲಿ ಬೇಡ ಬೇಡ ಬಾರ ಮನೆಗೆ. ಇವನು ಹಲೋ ಗೈಸ್, ಮನೆಗೆ ಬಂದೆ. ಸೊ ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ಕೊಂಡು ಬಂದೆ ಮನೆಗೆ. ಆಮೇಲೆ ಸ್ಪೆಷಲ್ ಅವಲಕ್ಕಿ ಮಾಡ್ತಾಯಿದ್ದಾರೆ. ಟೇಸ್ಟ್ ಮಾಡಿದ್ರೆ ಸಕಲಾಗಿರುತ್ತೆ ಇವತ್ತು. ಅವಾಗೆಲ್ಲ ನಾನು ಮಾತಾಡಿದ್ದು ತಮಾಷೆಗೆ, ಅದು ಏನಾಗ್ಬಿಡ್ತು, ಬ್ಯಾಕ್ ಫೈರ್ ಆಗೋಯಿತು. ಆ ಥರ ನಾನು ಯಾವತ್ತೂ ಮಾಡಲ್ಲ, ತಮಾಷೆಗೂ ನಾನು ಮಾತಾಡೋಲ್ಲ. ಫೀಲ್ ಆಗ್ತಾಯಿದೆ, ಅದು ಕರೆಕ್ಟ್ ಅಲ್ಲ, ನನಗೆ ಅನಿಸ್ತದೆ ಈ ಥರ ಮಾಡಲ್ಲ ಎಂದರೆ. ಓಕೆ ಗೈಸ್, ಆಯಿತು. ಅವಲಕ್ಕಿ ತಿಂದ್ಬಿಟ್ಟು ಆಮೇಲೆ ನೋಡೋಣ, ಎಲ್ಲ ಸರಿ ಮಾಡ್ಕೊತೀನಿ. ಬಾಯ್ ಗೈಸ್. ಒಂದು 3 ಡೇಸಿಂದ ನನಗೆ ಲೆಫ್ಟ್ ಐ ಬ್ಲಿಂಕ್ ಆಗ್ತಾನೇ ಇತ್ತು. ಅದಕ್ಕೆ ಇವತ್ತು ಸೀನಿಗೆ ಕಾರಣ ಆಗೋಯ್ತು ಅಂತ ಏನೋ ಅನಿಸ್ತದೆ ಅಷ್ಟೇ. ಬಟ್ ಅದಕ್ಕಿಂತ ನಾವು ಬಾಯಿನ ನೀಟಾಗಿ ಇಟ್ಕೊಬೇಕು, ಎಕ್ಸ್ಟ್ರಾ ಎಲ್ಲ ಮಾತಾಡಬಾರ್ದು. ಇವತ್ತು ಆ ಲೆಸನ್ ನಾನು ಕಲ್ತಿದ್ದೀನಿ. ನಾನು ಇನ್ಮೇಲೆ ಅದು ಮಾಡಲ್ಲ. ಹಲೋ ಗೈಸ್, ಇವತ್ತು ನನ್ನ ಹೆಂಡತಿ ಒಳ್ಳೆ ಸ್ಪೆಷಲ್ ಐಟಮ್ ಮಾಡಿಕೊಡ್ತಾಯಿದ್ದಾರೆ ನನಗೆ. ಮೆಂತ್ಯ ಮುದ್ದೆ ಅವ್ರ ತಾಯಿ ಮನೆ ಕಡೆ ಕಳಿಸಿದ್ದಾರೆ, ಮಾಡ್ತಾಯಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ. ಮೆಂತ್ಯ ಮುದ್ದೆ ಅವಲಕ್ಕಿ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ. ಟೇಸ್ಟ್ ಮಾಡಿ ತೋರಿಸ್ತೀನಿ, ಹಾಗೆ ಅವ್ರ ಹತ್ರ ರೆಸಿಪಿನೂ ಕೇಳ್ತೀನಿ. ಅವಲಕ್ಕಿ ಕಲಿಸ್ತಾಯಿದ್ದೀನಿ. ಅದೇ ನಾನು ಮುಂಚೆ ರಘು ಆಗಿದ್ದಿದ್ರೆ, ಫ್ರೆಂಡ್ಸ್ ಇದೆಲ್ಲ ನಾನೇ ಮಾಡಿದ್ದು ಈ ಥರ ಅಂತ ಬಿಲ್ಡಪ್ ಕೊಟ್ಬಿಡ್ತಾಯಿದ್ದೆ. ಇವಾಗ ಅದು ಹೇಳಲ್ಲ, ನಾನು ಆ ಥರ ಮಾಡಲ್ಲ, ಯಾಕೆಂದರೆ ನಾನು ಚೇಂಜ್ ಆಗಿದ್ದೀನಿ. ಅವಲಕ್ಕಿ ಮಾತ್ರ ಸಖತ್ತಾಗಿದೆ. ನಾನು ಜಸ್ಟ್ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಹೊರಗಡೆ. ಅವ್ರು ನೋಡಿ ಮುದ್ದೆ, ಮೆಂತ್ಯ ಮುದ್ದೆ ನೋಡ್ತೀರಾ ಹೆಂಗೆ ಕಲಿಸೋದು ಅಂತ, ಸೇಮ್ ಇದೇ ಥರ ನೋಡಿ. ಈ ಥರ ಕೈಯಲ್ಲಿ ಈ ಥರ ಅಂತಾರೆ, ಮತ್ತು ಇದು ಆ್ಯಸ್ ಯೂಶ್ವಲ್ ಹಿಂಗೆ ಮಾಡ್ಕೊಳ್ತಾರೆ ಹಿಟ್ಟನ್ನ, ಮೆಂತ್ಯ ಮುದ್ದೆ. ಸೊ ಇದೇ ಮೆಂತ್ಯ ಮುದ್ದೆ ಗೈಸ್. ಹಲೋ ಗೈಸ್, ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ನಾನು ರೇಖಾ ಹೊಟ್ಟಿದ್ದೀವಿ ನನ್ನ ಫ್ರೆಂಡ್ ಮನೆಗೆ. ಸೊ ಅಲ್ಲಿ ರುದ್ರಾಭಿಷೇಕ ಇದೆ, ರುದ್ರಾಭಿಷೇಕ ನೋಡೋಣ ಅಂತ ಬೆಲ್ಟಾಗಿ ಕೂಚಿದ್ದೀನಿ. ಓಕೆ ಗೈಸ್, ಮತ್ತೆ ಎಲ್ಲ ಹಾಕಿದ್ಯಾ, ಸುಮ್ಮನೆ ಮೇಲೆ ಹಾಕೋದ್ಯಾ. ಸೊ ಗಾಡಿ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ಆಮೇಲೆ ಇವತ್ತು ಶಿವರಾತ್ರಿ, ಫುಲ್ ವೈಬೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಅರುಣಾಚಲ ಶಿವ, ಅರುಣಾಚಲ ಶಿವ. ಒಳ್ಳೆ ಅಭಿಷೇಕ ಆಯಿತು ನಮ್ಮ ಮನೇಲಿ. ಇವಾಗ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿ ಪರಮೇಶ್ವರನ ಆಶೀರ್ವಾದ ತೊಗೊಂಬಿಟ್ರೆ ಮುಗೀತು. ಯಾಕೆಂದರೆ ಶಕ್ತಿ ಪಕ್ಕದಲ್ಲೇ ಇದ್ದಾರೆ, ಪರಮೇಶ್ವರನ ಹೋಗಿ ನೋಡ್ಕೊಂಡು ಬಂದುಬಿಡ್ತೀನಿ. ಓಕೆ ಗೈಸ್, ಸಿಗೋಣ. ಸೊ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದೆ ಇವಾಗ. ಅವ್ರ ಮನೆಯಲ್ಲಿ ಅಭಿಷೇಕ ಮತ್ತು ಶಿವರಾತ್ರಿಗೆ ಒಳ್ಳೆ ಪೂಜೆ ಇಟ್ಕೊಂಡಿದ್ದಾರೆ ಭಗವಂತನಿಗೆ. ಲಿಂಗ ಸಖತ್ತಾಗಿ ಮಾಡಿದ್ದಾರೆ. ಆ ಲಿಂಗ ತೋರಿಸ್ತೀನಿ ಬನ್ನಿ, ಏನು ಸಖತ್ತಾಗಿ ಕಾಣಿಸುತ್ತೆ ಅಂತ.
ನೋಡಿ ಏನು ಸಖತ್ ಕಾಣಿಸ್ತದೆ ಅಂತ. ಸೊ ಎಲ್ಲ ಶಿವರಾತ್ರಿಗೆ ಎಲ್ಲ ಫಂಕ್ಷನ್ ಸಖತ್ತಾಗಿ ನಡೀತದೆ. ಸೊ ಗೈಸ್, ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದ ಮನೆಗೆ. ಸೊ ಬಂದಿದ್ದೀನಿ. ಬಂದು ದೇವ್ರ ಪೂಜೆ ನಡೀತಾ ಇತ್ತು, ಅದನ್ನು ನೋಡಿಕೊಂಡೆ. ಅವ್ರ ಮಾವ ಇದು ಅಂಕಲ್ಲು. ಅಯ್ಯೋ ಪಾಪ ಗಾಬಾಗ್ಬಿಟ್ಟಿದ್ದಾರೆ ಅವ್ರ ಮಾವ. ಸಡನ್ನಾಗಿ ಕ್ಯಾಮ್ರಾ ತೋರಿಸಿದ್ರೆ. ಸೊ ಪೂಜೆ ಎಲ್ಲ ಸಖತ್ತಾಗಿ ನಡೀತದೆ. ಸೊ ಗೈಸ್, ಕರೆದಿದ ತಕ್ಷಣ ಬಂದಿದ್ದೀನಿ, ಪೂಜೆ ಅಟೆಂಡ್ ಮಾಡಿದ್ದೀನಿ, ಭಗವಂತನ ಆಶೀರ್ವಾದ ತೊಗೊಂಡಿದ್ದೀನಿ. ನೋಡ್ಬೋದು ನಾನು ಹಿಂದೆ ಫುಲ್ ನಡೀತಾ ಇದೆ ಪೂಜೆ. ಸೊ ಟೈಮ್ ಆಗ್ತದೆ, ಬೆಳಗ್ಗೆ ಕೆಲಸ ಎಲ್ಲ ತುಂಬ ಇದೆ, ಹಂಗಾಗಿ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಮನೆಗೆ ಹೊರಡ್ತೀನಿ. ಓಕೆ ಗೈಸ್, ಅವ್ರಿಗೆ ನನ್ನ ಫ್ರೆಂಡ್ಗೇನು ಹೇಳಲ್ಲ, ಅವ್ರು ತುಂಬ ಬ್ಯುಸಿ ಇದ್ದಾರೆ, ದೇವ್ರ ಪೂಜೆ ಮಾಡ್ತಾಯಿದ್ದಾರೆ, ಮನೆಗೆ ಎಸ್ಕೇಪ್. ಹಲೋ ಗೈಸ್, ಸೊ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ನನ್ನ ಫ್ರೆಂಡ್ ಮನೇಲಿ ಅಭಿಷೇಕ ಆಗ್ತಾಯಿತ್ತು, ಶಿವನ ಪೂಜೆ ನಡೀತಾಯಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಲೇಟಾಗೋಯ್ತು, ವೈಫ್ಗೆ ನಿದ್ದೆ ಬಂದುಬಿಡ್ತು. ಪಾಪ ಅವ್ರಿಗೆ ನಂಗೆ ಬೇಜಾರಾಗುತ್ತೆ. ಅವರು ನಿದ್ದೆ ಮಾಡುವಾಗ ಅವ್ರನ್ನ ನೋಡಿದ್ರೆ ನಂಗೆ ಭಾರಿ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟು ಸೈಲೆಂಟಾಗಿ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾಯಿರ್ತಾರೆ ಅಂತ. ಸೊ ಎಲ್ಲರೂ ಹಂಗೆ ನಿದ್ದೆ ಮಾಡೋದು. ನಮಗೆ ಇನ್ನು ಸ್ವಲ್ಪ ಜಾಸ್ತಿ ಇಷ್ಟ ನಿದ್ದೆ ಮಾಡೋದು ನೋಡಿದ್ರೆ. ಓಕೆ ಗೈಸ್, ಸೊ ಡೇ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿತ್ತು ದಿವಸ ಇವತ್ತು. ಮನೆಗೆ ಹೋಗಿ ಮಲಗಿಬಿಟ್ರೆ ಆಗೋಯ್ತು. ಸೊ ಎಲ್ಲರೂ ಶಿವರಾತ್ರಿ ಜಾಗರಣೆ ಇದ್ದೀರಾ ಅನಿಸುತ್ತೆ. ನಾನು ಒಂದು ಗಂಟೆ ತನಕ ಜಾಗರಣೆ ಇದೆ, ಯಾಕೆಂದರೆ ಮಾರ್ನಿಂಗ್ ತುಂಬ ಕೆಲಸ ಇದೆ. ಮಂಡೇ ಅಲ್ವಾ ನಾಳೆ, ಹಂಗಾಗಿ ಕೆಲಸ ಮಿಸ್ ಮಾಡೋಕ್ಕಾಗಲ್ಲ. ನಾಳೆ ಮತ್ತೆ 5 o'clock ಎದ್ದೇಳಬೇಕು. ಎಲ್ಲ ಫುಲ್ ಆನ್. ನಾಳೆ ಸಿಗೋಣ, ನಾಳೆ ನೋಡೋಣ. ಎಲ್ಲರಿಗೂ ಹ್ಯಾಪಿ ನೈಟ್. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕನಸಿನ ದಾರಿಗೆ ಅಂತ ಹೇಳ್ತಾ ಡೇ ಮುಗಿಸ್ತಾ ಇದ್ದೀನಿ.